ಚಿನ್ನ ತಂದಿದ್ದು ಚಿನ್ನನ ಇವಾಗ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಿದ್ದೋ ವಾಪಸ್ ನಮ್ಮ ಅಮ್ಮ ಎತ್ಕೊಂಡು ಕೊಡ್ತಾ ಇದೆ. ನಮ್ಮ ಅಣ್ಣಂಗೋಸ್ಕರ ಚಿನ್ನ ತುಟಿ ಸರಿಯಾಗದೆ ಬಿಡಪ್ಪ. ನಮ್ಮ ಅಣ್ಣಂಗೆ 20 ಗ್ರಾಮ್ ಚೈನು, ನಮ್ಮ ಅಪ್ಪಂಗೆ 16 ಗ್ರಾಮ್ ಚೈನು ತಾಕತ್ ಮಾಡಿದಾರಲ್ಲ ಚೆನ್ನಾಗಿ. ಸಂಪಾದನೆ ಮಾಡ್ರಪ್ಪ ನೀವು. ನಿಮಗೆ ನನ್ನ ಮಾವನ ಚಿನ್ನ ಹಾಕತ್ತಿದ್ದಿ ಫಸ್ಟ್ ಟೈಮು, ನಿಮ್ಮಿಂದ ನಮ್ಮ ಚಿನ್ನ ಕೇಳಲಿಲ್ಲ ಒಂದು ಮಾತ ಕೊಟ್ಬಿಟ್ಟಿ ಬಿಡಮ್ಮ ಅಲ್ವಾ. ಕೊಡ್ಬೇಕಾದ್ರೆ ಒಂದು ಮಾತು ಹೇಳಿದ್ 21 ಉಂಗ್ರ ಹೋದ್ರೆ 20 ಉಂಗ್ರ ಮಾಡಿಸಿ ನೀನು ಅಂತ. ಗುರು ಯಾವ ಗೇರ ನೋಡಿಬೇಕು ಗುರು ಗಾಡಿಯ ವಡಿ ಗುರು 6 4 ದೊಡ್ಡ ಮಾತಿದ್ರು ಥರ್ಡ್ ಗೇರ ನೋಡಿ ಫ್ರೆಂಡ್ಸು ಅಲ್ಲ. ಇದಕ್ಕೆ ತಿರಕ್ಕೆ ಮಾತಾಡ್ತಿಲ್ಲ ಮೊದಲಿ. ಈ ಚಿನ್ನ ನಾವು ಹೆಂಗ್ ಮಾಡ್ಸಿದ್ವಿ ಅಂತ ಹೇಳ್ಬಿಡ್ತೀನಿ ನೋಡಿ. ಮುಂಚೆ ನಮ್ಮಪ್ಪ ಯಾವಾಗ ಈ ಚಿನ್ನ ಮಾಡ್ಸಿದ್ ಫಸ್ಟ್ ಮದುವೆಲಿ ಮಾಡಿಸಿದ್ರು ಮದುವೆಲಿ ಮಾಡಿಸಿದ್ದು 400-500 ರೂಪಾಯಿ ಹಂಗೆ ಗ್ರಾಮ್ ಲೆಕ್ಕದಲ್ಲಿ ಮಾಡಿಸಿದ್ದು. 400-500 ರೂಪಾಯಿ ಗ್ರಾಮ್ ಇದ್ದಾಗಲೇ ಮಾಡಿಸಿದ್ದು ಈ ಚಿನ್ನ. ಆ ಚಿನ್ನ ಮಾಡಿಸಿದ ಚಿನ್ನನ ಹಂಗೆ ಇತ್ತು ಚಿನ್ನನ. ಅದಾದ್ಮೇಲೆ ಬ್ಯಾಂಕಲ್ಲಿ ಅಡ ಇಟ್ಬಿಟ್ಟಿತ್ತು. ಸುಮಾರು ಒಂದು ಎಷ್ಟು ವರ್ಷ ಆಗಿತ್ತಪ್ಪ ಅಡ ಇಟ್ಟು? 15 ವರ್ಷ ಆಗಿತ್ತು. ಎಲ್ಲ ಕಣಪ್ಪ 15 ವರ್ಷ ಆಗ್ಬಿಟ್ಟಿತ್ತ. ಇಲ್ಲ ಇಟ್ರು ಆವಾಗ ಬಡ್ಡಿ ಕಟ್ಟಿ ಅವಾಗ ಅಂದ್ರೆ ರಿನ್ಯೂವಲ್ ಇತ್ತು, ಬಿಡಿಸ್ತಿದ್ರು ಚಿನ್ನನ. ಆ ತರ ಒಂದಷ್ಟು ಲಕ್ಷಕ್ಕೆ ಇಟ್ಟಂಗೆ ಚಿನ್ನನ. ಒಂದು ಉಂಗ್ರ 13 ವರ್ಷ ಆಯ್ತು. ಅದೇ ಒಂದು ಉಂಗ್ರ ಮತ್ತೆ ಒಂದು ಚೈನ್ ಎರಡು. ಉಂಗ್ರ ಒಂದು 11 ಗ್ರಾಮ್ ಇತ್ತು, ಚೈನ್ ಒಂದು 16 ಒಂದು 15 ಗ್ರಾಮ್ ಏನೋ ಇತ್ತು. ಆ 2 ಚಿನ್ನನು ಚೆಚ್ಚಾಕಿಸ್ಬಿಟ್ಟು ಈ 2 ಚೈನ್ ಮಾಡಿಸಿದ್ದು. ಆ 2 ಚಿನ್ನನ ಇದು ಬ್ಯಾಂಕಲ್ಲಿ ಮಡಗಿದ್ರಲ್ಲ ಅವಾಗ ಅದನ್ನ ನಾನು ಬಿಡಿಸಿದ್ದು. ಅದು ಬಿಡ್ಸಾದ್ಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಚಿನ್ನಗಳನ್ನ ಅಂದ್ರೆ ಇನ್ನೊಂದಷ್ಟು ಗ್ರಾಮ್ನ ಆ್ಯಡ್ ಆನ್ ಮಾಡಿಬಿಟ್ಟು ಅದಾದ್ಮೇಲೆ ಈ ಕತ್ತಿಗೆ ಹಾಕಿದ್ರೆ ಇವಾಗ ನಮ್ಮ ಅಪ್ಪ ಹಾಕೊಂಡೈತಲ್ಲ ಈ 2 ಚೈನ್ ಮಾಡಿಸಿದ್ದು. ಇದೆಲ್ಲ ನಿಮ್ಮಿಂದನೇ ಸಾಧ್ಯ. ನೀವು ಪ್ರೀತಿ ಪ್ರೋತ್ಸಾಹ ತೋರಿಸಿದ್ಕೇನೆ, ನಿಮ್ಮ ಆಶೀರ್ವಾದ ನೀವು ವಿಡಿಯೋ ನೋಡೋದಕ್ಕೇನೆ, ನಿಮ್ಮ ದುಡ್ಡಿಂದ ಇವತ್ತು ನಾವು ಈ ಚಿನ್ನ ಮಾಡಿಸ್ಕೊಂತ ಇರೋದು. ನಿಮ್ಮ ಪ್ರೀತಿಗೆ ಯಾವಾಗಲೂ ಋಣಿಯಾಗಿರ್ತೀವಿ. ಹಿಂಗೆ ಸಪೋರ್ಟ್ ಮಾಡ್ತೀರಿ. ಅಪ್ಪ ಏನಾದ್ರು ಹೇಳಿದ್ದೀರಾ? ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನನ್ನ ಮಗ ಈ ಥರ ಚಿನ್ನ ಮಾಡಿಸಿರೋದು ನನ್ಗೆ ಖುಷಿ ಆಯ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದಕ್ಕಿಂತ ಇನ್ನೂ ಖುಷಿ ಆಗಬೇಕು ಅಂದ್ರೆ ನಿಮ್ಮಗಳ ಪ್ರೀತಿ ಗಳಿಸ್ಬೇಕು. ಅತಿ ಹೆಚ್ಚು ಕರ್ನಾಟಕದಲ್ಲಿ ನಿಮ್ಮ ಪ್ರೀತಿ ಹೆಚ್ಚಿಸಿದ್ರೆ ಖಂಡಿತವಾಗ್ಲೂ ಅವ್ನು ಮುಂದೆ ಬರ್ತಾನೆ. ಚಿನ್ನ ಯಾರು ಬೇಕಾದ್ರೆ ಚಿನ್ನ ಯಾರು ಬೇಕಾದ್ರೂ ಮಾಡಿಸ್ತಾರೆ. ಜನಗಳ ಪ್ರೀತಿ ಗಳಿಸುವಂತ ಹೇಳಕ್ ಇಷ್ಟಪಡ್ತೀನಿ. ಅದು ಸೀರಿಯಸ್ ಆಗಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಅನ್ಕೋತಿದ್ದೆ ದುಡ್ಡಿದ್ರೆ ಹಂಗೆ ಹಿಂಗೆ ಅಂತ. ಬಟ್ ಆಕ್ಚುಲ್ ಆಗಿ ಇರ್ಬೇಕಾಗಿರೋದು ಜನಗಳ ಪ್ರೀತಿ ಗಳಿಸ್ತು ಅಂದ್ರೆ ದುಡ್ಡು ಏನು ಮ್ಯಾಟ್ರ್ ಆಗಲ್ಲ ಅನ್ಕೊಳ್ಳಿ. ದುಡ್ಡಿಗಿಂತ ಎಲ್ಲದಕ್ಕಿಂತ ಜಾಸ್ತಿ ಆಗೋದು ಜನಗಳ ಪ್ರೀತಿ. ಅದು ನಾನು ಇದಾಗಿದ್ದು. ಅದಕ್ಕೋಸ್ಕರನೇ ಮಾಡೋ ಕೆಲಸಗಳು ಅಷ್ಟೇನೆ, ಒಳ್ಳೆ ಕೆಲಸಗಳು. ನಾನು ಏನಾದ್ರು ಪ್ರಮೋಟ್ ಮಾಡ್ತೀನಿ ಅಂದ್ರೆ ಅಷ್ಟೇನೆ ಅದನ್ನ ತಿಳ್ಕೊಂಡು ಒಳ್ಳೆ ರೀತಿ ಇದ್ದಾಗ ಪ್ರಮೋಟ್ ಮಾಡ್ತೀನಿ. ಬೆಟ್ಟಿಂಗ್ ಆ್ಯಪು ಈ ತರ ಯಾವ್ದು ಮಾಡಕ್ ಹೋಗಲ್ಲ. ಮತ್ತೆ ಎಲ್ಲಕ್ಕಿಂತ ಇನ್ನೇನು ಖುಷಿ ಆಯ್ತದ ಅಂತ ಹೇಳಿದ್ರೆ ಎಲ್ಲೇ ಹೋದ್ರು ಸರತನ್ ತಂದೆಯಲ್ಲಿ ನೀವು ಅಂತ ಗುರುತಿಸಿ ಜನ ಮಾತಾಡೋದು ಅಷ್ಟೇ ಖುಷಿ ಆಯ್ತದ. ಯಾವ್ದಾದ್ರು ಒಂದು ತಂದೆಗೆ ಇದಕ್ಕಿಂತ ಇನ್ನೇನು ಹೆಮ್ಮೆ ಬೇಕು. ತಂದೆನ ಮೀರಿಸಿ ಮಗ ಬೆಳೆದ್ರೆ ಅಂದ್ರೆ ಅದು ನಾನೇನು ಬೆಳೆದಿಲ್ಲ, ಆದ್ರೂ ಒಂಥರ ಕ್ರೇಜ್ ಖುಷಿ ಅಂತ ಅನಿಸ್ತದೆ. ದಯಮಾಡಿ ಇದೆಲ್ಲ ನೀವೇ ಕಾರಣ. ಇನ್ನೂ ಹೆಚ್ಚಿನ ಪ್ರೀತಿ ತೋರಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಿಕ್ಕಾಪಟ್ಟೆ ಎಮೋಷನಲ್ ಅನ್ಸ್ತದೆ ನಂಗಂತೂ. ಆದ್ರೂ ಅದು ನಾವು ಚಿನ್ನ ತಗೊಂಡು ಹಾಕೊಳ್ಳೋದು ಬೇರೆ, ಬಟ್ ನಮ್ಮ ಅಪ್ಪನ ಕತ್ತಲ್ಲಿ ಇರ್ತದಲ್ಲ ಆ ಖುಷಿನೇ ಬೇರೆ ಅನ್ಕೊಳ್ಳಿ. ಹಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಿಮ್ಗೆ ಅನಿಸ್ತು ಕಮೆಂಟ್ ಮಾಡಿ. ಮಗಳೇ ಅದು ಮೈಸೂರು ಅರಮನೆ ಗೆನವೆ, ಮೈಸೂರು ಅರಮನೆ ನೋಡಿದ್ಯಾ? ಚೆನ್ನಾಗಿದ್ದಾ? ನಮ್ಮ ತಾತಂದೋದು ಮೈಸೂರು ಅರಮನೆ. ಗೊತ್ತು ಸುಳ್ಳು ಇದು ಅಂತ ನಮ್ದಲ್ಲನಪ್ಪ. ಗೈಸ್ ಇವಾಗ ನಾನು ಊಟ ಮಾಡಕ್ಕೆ ಸಿಕ್ಕಾಪಟ್ಟೆ ಬಸ್ಸು. ನೆಕ್ಸ್ಟ್ ಹೋಟ್ಲೆ ಊಟ ಕೊಡೋದು. ಏನೋ ಮಗ್ಲಿ ಏನು ತಿಂತಿದ್ಯಾ? ಏನು ತಿಂತಿದ್ಯಾ? ಗೈಸ್ ನಮ್ಮ ಜ್ಞಾನ ಚಿಕನ್ ಬಿರಿಯಾನಿ ತಿಂತವಳೆ. ಒಂಚೂರು ಊಟ ತಿಂದಿಲ್ಲ, ಬರೀ ಪೀಸ್ಗಳು ತಿನ್ನಲ್ಲ, ಕಬಾಬ್ ತಿಂದು ಅನ್ನ ಮಾತ್ರ ಒಂಚೂರು ಮುಟ್ತಾ ಇಲ್ಲ. ಮನೆಗೆ ದಿನಸಿ ಐಟಮ್ ತಗೊಂಡು 3633 ರೂಪಾಯಿ ಆಯಿತು. ದಿನಸಿ ಐಟಮ್ ಬೆಲೆ ನೋಡ್ರಿ ಯಾವ ರೇಂಜ್ ಬೇರೆ ಇದೆ. ಒಂಚೂರು ಡಿಸ್ಕೌಂಟಾರು ಮಾಡೋದಾ? ಡಿಸ್ಕೌಂಟ್ ಅಂಗಡಿಯಲ್ಲಿ ಚೆನ್ನಾಗಿದೆ. ಇವಾಗ ಅಟ್ಟಿ ಹೊಡುವ ಈ ಸಾಮಾನೆಲ್ಲ ತುಂಬಿಸ್ಕೊಂಡು. ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಲವ್ ಯು ಅಣ್ಣ. ಆರಾಮಾಗಿ ಊಟ ಮಾಡಿದ್ರಿಯಾ?
ಏನ್ ತಿಂದ್ರಿ ಪಕ್ಕ ಏನ್ ಬೇಕು ಖುಷಿ ಆಯ್ತಾ ಮಗ್ಲೇ ಕ್ಲೇ ಕೊಡ್ಸಿದ್ದು ಚಿಕ್ಕಪ್ಪಂಗೆ ಎಲ್ಲರಿಗೂ ಕೊಟ್ಬಿಡ್ತೀಯಾ ನೀ ಕೊಡಲ್ಲ ಅಂತ ಗೊತ್ತು ಒಂದ್ ಪಪ್ಪಿ ಕೊಟ್ಬಿಡ ಅದಕ್ಕೆ ಚಿಕ್ಕಪ್ಪಂಗೆ ಚೆನ್ನಾಗಿದೆ ಇದು ಲವಿ ಚಿಕ್ಕಪ್ಪ ಅಂದ್ಬಿಡ ಜಾಸ್ತಿ ಮಗ್ಲೇ ಗೈಸ್ ನಮ್ಮ ಅಪ್ಪ ಅವಾಗ್ಲೇ ಎಟ್ಟಿಗೆ ಬಂದಿದ್ದು ಹಾಕಪ್ಪ ಸಿಗಲ್ಲ ಈ ಚೈನ್ ಅಪ್ಪಂಗೆ ಅಪ್ಪನೇ ಯಾಕ ಅಪ್ಪ ಹಾಕಪ್ಪ ಸುಮ್ಮನೆ ಅದು ಯಾಕಪ್ಪ ಹಿಂಗ ಆಡ್ತೀಯ ನನ್ಗೆ ಎಲ್ಲರೂ ಹೋಗ್ಬೇಕಾದ್ರೆ ಹಾಕತ್ತೀನಿ ಬೇಡ ತಕ ನನ್ಗೆ ಅಪ್ಪ ಹಾಕ ಬೇಡ ಕಣಿಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ಬೇಡ ತಕ್ಲ ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ನಿಮ್ಮ ಕನ್ನಡಿಗರು ಮಾಡೋ ನಮಸ್ಕಾರ ನಾನು ನಮ್ಮ ಅಪ್ಪ ನೋಡಿ ಇದು ಕೊಡು ಸಕದಾಗ ಬಿಚ್ಚು ಹೋಯ್ತು ಸರಿ ಯಾಕಪ್ಪ ಗೈಸ್ ಇದನ್ನ ಇದು ಒಡವೆ ಅಂಗಡಿಗೆ ಹಾಕಿದ್ದು ಅವಾಗಲೇ ನೋಡಿ ಬಿಚ್ಚು ಸರಿ ನೀನ್ ನನ್ಗಾಕ ಏನ್ ಅನ್ಕತ್ಗೆ ಆಯ್ತು ಬಿಚ್ಚು ನಮ್ಮಮ್ಮ ಬಿಚ್ಚಿದ್ ನಮ್ಮಮ್ಮ ಕೈ ಬಿಚ್ಚಿಸ್ತೀನಿ ಬಿಚ್ಚು ಸಸಿಕಲಾ ನಿಂಗೇನು ಬೇಡ ಚಿನ್ನ ಹೇಳು ಚಿನ್ನ ನಿಂಗೇನ್ ಬೇಕು ಹೇಳು ಗೈಸ್ ನಮ್ಮ ಅಮ್ಮಂಗೆ ಒಂದು ಬಳೆ ಮಾಡಿಸ್ಬೇಕು ಚಿನ್ನದ್ದು ಇದು 22-21 ಗ್ರಾಮ ಏನಲ್ಲ ನಮ್ಮ ಅಮ್ಮಂಗೊಂದು ಬಳೆ ಮಾಡಿಸ್ಬೇಕು ಅದೊಂದು ಕನ್ಸದೆ ನಂಗೆ ಅದ್ ಬಿಟ್ರೆ ನಮ್ಮ ಅಪ್ಪ ಹಾಕೊಳ್ಳಲ್ಲ ಉಡಿಯೋದನ್ನ ನಾವೇ ಹಾಕಬೇಕು ಅದನ್ನ ಹೋಗ ಬರ್ತಕ್ಕೆ ಹಾಕತ್ತೆ ಅಷ್ಟೇ ಅವ್ರಿ ನಾವು ಹೋಗ ಬರ್ತಕ್ಕೆ ಚೆನ್ನಾಗಿದ್ದ ಇದು ಚೈನು ಪೂರ್ತಿ ಆಯ್ತೈತಿ ಚೆನ್ನಾಗಿದೆ ಒಟ್ಟಿನಲ್ಲಿ ಖುಷಿ ಆಯ್ತಾ ಖುಷಿ ಆಗಲ್ವಾ ಗೈಸ್ ಇದು ಹಳೇ ಕಾಲದಲ್ಲಿ ಅವಾಗ ಮಾಡಿಸ್ಕೊಂಡಿದ್ದಲ್ಲ ಇದನ್ನ ಒಂದು ಪೂರ್ತಿ ನಮ್ಮ ಕಾಸಲ್ಲ ಇದು ನಮ್ಮ ಅಪ್ಪಂದು ಮುಂಚೆ ಇದ್ದಿದ್ದು ಚಿನ್ನನು ಅದನ್ನ ಚಚಾಕಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಆಡ್ ಆನ್ ಮಾಡಿಸ್ಬಿಟ್ಟು ಇದನ್ನ ನಾವು ಮಾಡಿಸಿದ್ದು ಇದೇ ಅದು ದಪ್ಪ ಕಾಣಿಸುತ್ತೆ ಬಿಚ್ಕೊಡಮ್ಮ ಅಲ್ಲಿ ಅಪ್ಪಂಗೆ ಒಂಚೂರು ಬಿಚ್ಚಕ್ಕಾಗಲ್ಲ ಲೈಟ್ ಹಾಕೋದಲ್ಲಪ್ಪ ಅಪ್ಪ ಇರ್ಲಿ ಬಿಡಪ್ಪ ಹಾಕೋ ಬೇಡ ಲವ್ ನೋಡಿ ಎಂತೀವಿ ಸರತ್ ಇದ್ದಿದ್ದಪ್ಪ ಕಾಣಿಸ್ತಲ್ಲ ಇದೇ ಚೆನ್ನಾಗಿದೆ ನಮ್ಮ ಅಣ್ಣ ಬಸ್ಸಿಗೆ ಯಾವ್ದು ಹಾಕತ್ತಾನೆ ಒಂದು ಹಾಕಲಿ ನಮ್ಮ ಅಣ್ಣ ಅಪ್ಪ ನೀನು ಹಾಕಪ್ಪ ಪೂಜೆ ಮಾಡ್ತೀವಿ ದೀಪಾವಳಿ ಗೈಸ್ ಪೂಜೆ ಕೊಂಡ್ಬಿಟ್ಟು ಹಾಕೊಳ್ಳೋದು ಹಾಕಂದ್ರು ನೀನ್ ಎಲ್ಗೂ ನೀನ್ ಹೋಗೋಕೆ ಮಾತ್ರ ನೀನ್ ಅಲ್ಗಿರ್ಗ ಹೋಯ್ತಿದ್ರೆ ಕೊಡಲ್ಲ ಕಣಪ್ಪ ಬೇಕಾದ್ರೆ ಯಾವ್ದಾರ ಹಾಕೋ ತಂದ್ ಮಾಡ್ಕೋ ಅಷ್ಟೇ ಹಾಕೊಂಡ್ ಹೋಯ್ತಿದ್ರೆ ಕೊಡ್ಗಿಡಲ್ಲ ಇಲ್ಲ ಸರಿ ಬಿಡಪ್ಪ ಆಯ್ತು ಇದು ಹಾಕೊಳ್ಳಕ್ಕೆ ಹಿಂಗೆ ನ್ಯಾಚ್ ಹಾಕೋಬೋದು ಅದು ಬಿಟ್ರೆ ಒಂದು ಬ್ಯಾಗ್ ಕೊಟ್ಟವ್ರೆ ಅದು ಬಿಟ್ರೆ ಒಂದು ಪ್ಯಾಕೆಟ್ ಕೊಟ್ಟವ್ರೆ ನಮ್ಮಮ್ಮ ಬೈತಾರೆ ಅದಕ್ಕೂ ಒಂದು ಕಿಟ್ ಬ್ಯಾಗ್ ಇಸ್ಕೊಬಾರ್ದಂತೆ ಹಂಗೆ ಬಂದಿದ್ದಾರೆ ಅಂತ ಯಾವ ಬ್ಯಾಗ್ ಇಸ್ಕೊಬರ್ಬೇಕು ಅಂತ ಅಂತೇಳಿ ನೀನೇ ಬರೀ ಇಸ್ಕೊಳಕ್ಕೆ ಅಂತ ಬೈತಾ ಅಲ್ಲಿ ಅಮ್ಮ ನಿಂಗೆ ಬೈತಾ ಓ ಸಸಂಗಣ ಗೈಸ್ ನಮ್ಮ ಅಣ್ಣನಿಗೆ ಇವಾಗ ಒಂದು ಸರ್ಪ್ರೈಸ್ ಕೊಟ್ಟಿದ್ದ ಸ್ನಾನ ಮಾಡ್ಕೊಂಬಪ್ಪ ಆಯ್ತು ಗಣಪತಿ ಇಲ್ಲ ಗಣಪತಿ ಸಸಾಗ್ ಬ್ರ ಫುಲ್ ಮಿಂಚಿಂಗ್ ಬ್ರ ನಮ್ಮ ಅಣ್ಣ ಸ್ನಾನ ಮಾಡ್ಕೊಬತ್ತಾನೆ ಗೈಸ್ ನಮ್ಮ ಅಣ್ಣನ ಕತ್ಕ ಹಾಕಬೇರಿ ಇವಾಗ ಹಾಲು ಬಿಡ್ಸ್ಕೊಬರಕ್ಕೆ ಅಂತ ಅಂದ್ಬಿಟ್ಟು ನಾನು ನನ್ನ ಗುಡಿನೇ ಬಂದಿದ್ದೆ ಹಿಂಗೆ ಜೈ ಅಣ್ಣ 30 ರೂಪಾಯಿ ಹಾಲು 30 ರೂಪಾಯಿ ಅಣ್ಣ ಅಷ್ಟೇ ಗೈಸ್ ಎಲ್ಲ ಕನ್ನಡದ ಮಕ್ಕಳಿಗೂ ಈ ನಿಮ್ಮ ಸಸಾಂಗ್ ಕನ್ನಡಿಗ ಮತ್ತೆ ಶರತ್ ಕನ್ನಡಿಗ ಮಾಡೋದು ನಮಸ್ಕಾರ ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋನ ಸಿಕ್ಕಾಪಟ್ಟೆ ಖುಷಿ ಎಂದು ಸ್ಟಾರ್ಟ್ ಮಾಡ್ತಾನೆ ಏನಕ್ಕೆ ಯಾಕಮ್ಮ ಸರಿ ಆಯ್ತಾ ಎತ್ಕೊಳ್ಳಿ ಹಾಕೊಂಡ್ಕೊಳ್ಳಿ ಗೈಸ್ ಇಲ್ಲಿ ನಾನು ಇಟ್ಕೊ ಗೈಸ್ ಇವಾಗ ಇದು ಚಿನ್ನ ತಂದಿದ್ದು ಚಿನ್ನನ ಇವಾಗ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಿದ್ದೋ ವಾಪಸ್ ನಮ್ಮ ಅಮ್ಮ ಎತ್ಕೊಂಡು ಕೊಡ್ತಾ ಇದೆ ಸಸಿಕಲಾ ಈ ಚಿನ್ನ ಇಟ್ಕೊಂಡೆ ಏನ್ ಅನಿಸ್ತಾ ಇದೆ ಇವಾಗ ನಿಂಗೆ ಸೈಡ್ ಬರ ಹುಸಿ ಇತ್ತಾಗ ಬಾ 3 ಜನ ಹಿಂಗ್ ನಿಂತ್ಕೋ ಏನ್ ಅನಿಸ್ತದೆ ಸಸಿಕಲಾ ಖುಷಿ ಆಯ್ತಾ ಗಣಪ ಅದಕ್ಕಿಂತ ಏನು ಹೇಳಕ್ ಗೊತ್ತಿಲ್ಲ ನನ್ಗೆ ಸಕ್ಕ ಖುಷಿ ಆಯ್ತಾ ಇಬ್ಬರಿಗೂ ಒಂದೊಂದು ಬೇರೆ ಒಬ್ರಿಗೆ ಮಾಡ್ಸಿ ಒಬ್ರಿಗೆ ಬೇಡ ಅಂತ ಇಲ್ಲ ಅದು ಅಟ್ಟಿ ಚಿನ್ನ ಅಂದ್ಮೇಲೆ ಅಟ್ಟಿ ನೀನು ಹಾಕೋಬಹುದು ನಾನು ಹಾಕೋಬಹುದು ಗೋಳಿನೂ ಹಾಕೋಬಹುದು ಇಬ್ಬರಿಗೂ ಒಂದೊಂದು ಮಾಡ್ಸಿರೋದು ಒಬ್ರು ಮೋಸ ಬೇಡ ಸಸಂಗಣ ಖುಷಿ ಆಯ್ತಣ ಖುಷಿ ಆಯ್ತಾ ಏನನ್ಸಿದೆ ಸಸಂಗಣ ಗೈಸ್ ಎಲ್ರೂ ಅವ್ರ ಅಪ್ಪಂಗೆ ಚಿನ್ನ ಕೊಡಿಸ್ತಾರೆ ಅವ್ರ ಅಮ್ಮಂಗೂ ಚಿನ್ನ ಕೊಡಿಸ್ತಾರೆ ನಾನು ನಮ್ಮ ಅಣ್ಣಂಗೆ ಕೊಡಿಸ್ತವನೆ ಅಣ್ಣ ನಮ್ಮ ಅಣ್ಣಂಗೋಸ್ಕರ ಈ ಚಿನ್ನ ನಿಮ್ಮ ಅಣ್ಣಗೆ ಹಾಕ್ಲ ನಿಮ್ಮ ಅಣ್ಣ ನಿಂಗೆ ಹಾಕ್ಲಿ ಹಾಕಲ್ಲ ಗೈಸ್ ಇದು ನಮ್ಮ ಅಪ್ಪಂಗೆ ಹಾಕಿದ್ದು ನಮ್ಮ ಅಪ್ಪ ಹಾಕೊಳ್ಳಲ್ಲ ಅಂತ ಅದೇ ಹೋಗ ಬರೋದಕ್ಕೆ ಮಾತ್ರ ಹಾಕತೀನಿ ಅಂತ ನಮ್ಮ ಅಪ್ಪ ಎಲ್ಲ ಗಣಪತಿನೇ ಶಶಿಕಲಾ ಏನ್ ಅನಿಸ್ತಿದ್ವಿ ಚಿನ್ನದಾಗ ಖುಷಿ ಆಯ್ತು ಕಣಪ್ಪ ನಿನ್ ಮಗ ಬಗ್ಗೆ ಏನ್ ಅನಿಸ್ತಿದೆ ನೀನ್ ತಲೆಗೆ ನುಗ್ಗಿಕ್ಕಿನ ಕಡೆ ಇಲ್ಲ ನನ್ನ ಮಗ ನೀನ್ ತಮ್ಮಗ ಹಾಕೋದ್ರೆ ಅವನೇ ಹಾಕಿದ್ದೆ ಆ ಜಿಂಗರಿತಾನೆ ಎರಡು ಜಾಯಿಂಟ್ ಪಾರ್ಟ್ಸ್ ಹಾಕಬೇಕು ಸ್ವಲ್ಪ ದಪ್ಪ ಬಂದೇವೆ ಸ್ವಲ್ಪ ದಪ್ಪ ಬಂದೆ 7-20 2 20 ಇಲ್ಲ ಅದೊಂದು 25 ಇದೊಂದು 16 ಇಲ್ಲ ಕಣ ಇರೋಣ
ಇರು. ಇಲ್ಲ ಕಡೆ ಬಸ್ ಹತ್ತಂಗ ಗೈಸ್ ಇಲ್ಲ ನಾನೇ ಹಾಕ್ತೀನಿ ನಮ್ಮ ಮನೆಗೆ ಯಾವ್ದು ಹಾಕದಿಲ್ಲ ಇತ್ತಿಗೆ ತಿರಿಕಲ್ಲ ಗೈಸ್ ನಮ್ಮ ಅಣ್ಣಂಗೋಸ್ಕರ ಚೀನ ತುಟಿ ಸರಿಯಾಗದೆ ಬಿಡಪ್ಪ. ನಮ್ಮ ಅಣ್ಣಂಗೆ 20 ಗ್ರಾಮ್ ಚೈನು, ನಮ್ಮ ಅಪ್ಪಂಗೆ 16 ಗ್ರಾಮ್ ಚೈನು. ಬಟ್ ಆದ್ರೆ ಇದು ಎಲ್ಲರೂ ಅಂದ್ರೆ ಆಕ್ಚುಲಿ ನಾನು ಒಂದೊಂದು ಟೈಮಲ್ಲಿ ಹಾಕತ್ತೀನಿ. ಫಸ್ಟ್ ಇದೆ ಬುದ್ಧಿ ಬಂದಾಗ ಇದೆ ಫಸ್ಟ್ ಟೈಮ್ ಯಾವಾಗಲೂ ಚಿನ್ನಾಗಿದ್ದಾನ ತಾಕತ್ ಮಾಡಿದಾರಲ್ಲ ಚೆನ್ನಾಗಿ. ಅದ್ಬಿಟ್ಟು ತಮ್ಮ ತಕೊಟ್ನಿಲ್ಲ ಚಿನ್ನನ ಸಂಪಾದನೆ ಮಾಡ್ರಪ್ಪ ನೀವು. ಫುಲ್ ಮಿನ್ಸ್ತವ ನಮ್ಮ ಅಣ್ಣ ನೋಡಿ ತಕೊಳ್ಳಿ ಏನಾದ್ರು ಹೇಳಿದ್ರಿ ಹೇಳ ಚಿನ್ನದ ಮೇಲೆ ಚಿನ್ನ ಬರ್ಲಿ. ಜೋರಾಗಿ ಮಾತಾಡೋ ಸ್ಯಾ. ಕಾಣಿಸ್ತದೆ ಚೆನ್ನಾಗಿದ್ದವ ನೀನ್ ಹಾಕ್ಲ ಈಗ ಸರ್ ಬಿಡಪ್ಪ ಆಯ್ತಾ ಇಸ್ತಾವ ಅಣ್ಣಂಗ್ ಚಿನ್ನ ಬಾಗ್ಲಿ ನೀನು ನೀನ್ ಹಾಕೊಳ್ಳ ಈ ಚಿನ್ನ ನಮ್ ಗೋಳಿ ಮರಿಗೆ ಹಾಕ್ತವನಿ ಬರೀ ಹಾಕೋ ನೀನು ಒಂದ್ ದಿವಸ ಹಾಕ ಬರಬೇಲೆ ಪರ್ಮನೆಂಟ್ ಆಗಿ ಕೊಡ ನಮ್ಮ ಹಬ್ಬದ ದಿವಸ ಹಾಕತ್ ನೀ ಕಣ ಹಾಕೋ ನೀನು ಸುಮ್ ಬಾಗ್ಲಿ ಹಾಕಲ್ಲ ಬೇಡ ಹಾಕಂಬದ ಬೇಡ. ತಿನ್ಕೊಳ್ಳಿ. ನಾನ್ ನನ್ನ ಮಾವನ್ ಚಿನ್ನ ಹಾಕತ್ತಿದ್ದಿ ಫಸ್ಟ್ ಟೈಮು ನಿಮ್ಮಿಂದ ನಮ್ ಚಿನ್ನ ಚಿನ್ನದ ಹುಡುಗರು ಚಿನ್ನ ಹಾಕ ನಿಂತ್ಕರ್ಲ ಹಾಕಪಕ್ಕ ಸಸಿಕಲ್ಲ ನಮ್ಮಿಬ್ರು ನೋಡಿದ್ರೆ ಅನ್ಸ್ದ ಸಾಲ್ಟ್ ಅದ ಯಾಕಲ ಒಯ್ದಕ್ಕಿದ್ ಬೇಡ. ಚೆನ್ನಾಗ್ ಕಾಣಿಸ್ತದೆ ಅಲ್ಲ ಸೀರಿಯಸ್ ಆಗಿ ಡಿಸೈನ್ ಬಟ್ ಆದ್ರೆ ಅದೇ ಜಾಸ್ತಿ ಇದೇ 16 ಗ್ರಾಮ್ ಅದೇ 20 ಗ್ರಾಮ್ ಇದೇ 20 ಗ್ರಾಮ್ ಕಾಣಿಸುತ್ತೆ. ಸುಮ್ನೆ ಇಂತಂದೇ ಮಾಡ್ಬಿಡ್ಬೇಕಾಯ್ತು ಇಬ್ರು. ಅಂದ್ರೆ ಇದು ಗಟ್ಟಿ ಅವೆ ಜಾಸ್ತಿ ಇದು ಗಟ್ಟಿ ಅದ ಚಿನ್ನ ಬೆಳಿ 2 ಹಾಕಬಿಡೋಣ ಹಂಗೆ ಫುಲ್ ಮಿಂಚ್ತವನೆ. ಯಾವ್ದಾರ ಫಂಕ್ಷನ್ ಇದ್ರೆ ಆ ಕಡೆ ಎಲ್ಗಾರ ಹೊರಗಡೆ ಹೋದಾಗ 3 ಜನ 4 ಜನ ಮಾತ್ರ ಹಾಕೋಬಿಡಿ ಕಂಡ್ರೆ ಡೈಲಿ ಹಾಕೋ ಜಡಸ್ನೆ ಅದಕ್ಕೆ ಡೈಲಿ ಹಾಕೊಂಡರು ಜನ ಒಲ್ಕೆ ಪಲ್ಕ ಇಲ್ಲ ಬೆಳ್ಳಿದಷ್ಟು ಚೆನ್ನಾಗಿ ಮಾಡಿಕತ್ತದೆ ಚಿನ್ನದಿ ಬೆಳ್ಳಿದು ಕೊಂಡಿ ಸರಿ ಇಲ್ಲ ಅದು ಅಲ್ದವ್ರು ಅದಕ್ಕಿರ್ಲಂಗ ಆಯ್ತು 4 ವಿಡಿಯೋನ ಐತೆ ಮಕ್ಕಂದ್ರು ತೋರ್ಸ್ಬಿಟ್ಟು ಕೊಟ್ಬಿಟ್ರಲ್ಲ ವಾಪಸ್ ಮಾಡ್ರಲ್ಲ ವಾಪಸ್ ಕೊಂಡಿ ಕೊಂಡಿ ಮಾತ್ರ ಆಗಿರೋದು. ಈಗ ಬ್ರಷ್ ಟೂತ್ ಪೇಸ್ಟ್ ಹಾಕೊಂಡು ಉದ್ದಿದೆ ಸ್ವಲ್ಪ ವೇಟ್ ಆಗತ್ತೆ. ಕಡಿ ಚಂದಾಗಿ ತುಟಿ ಬಿಟ್ಬಿಟ್ಟು ಸುಟಿ ಕಣಮೆ ಹೆಣ್ ಕಚ್ಚಿರೋ ಕಣ ರಾಣಿ ಜೇನ್ ಕಚ್ಚಿರೋದು ನಮ್ ಚಿನ್ನ ಮಗಳ ಹಾಕತ್ತವಳೆ ಖುಷಿ ನಮ್ ಸಸನ್ ಸಕ್ಕದ ಕಾಣಿಸ್ತದೆ. ಬಟ್ ಆಕ್ಚುಲ್ ಆಗಿ ಇದೇ ಸ್ವಲ್ಪ ದೊಡ್ಡದು ಕಾಣಿಸೋದು. ಚೆನ್ನಾಗೈತೆ ನೀನೇ ಹಾಕೋಬಿಡ ಮತ್ತೆ ದಿವಸ ಯೂಸ್ಗೆ ಹಾಕಮ್ಮ ಎಲ್ಲರೂ ನಾನೇ ಹಾಕೊಳ್ಳೋದು ಡೈಲಿ ಯೂಸ್ಗೆ ಹಾಕೋಬಿಡಮ್ಮ ಹಾಕಮ್ಮ ಡೈಲಿ ಯೂಸ್ಗೆ ಹಾಕೋ ಏನಾದ್ರು ಚೆನ್ನಾಗಿ ಕಾಣಿಸುತ್ತೆ. ಸಸಿಕಲಾ ಹಾಕೊಳ್ಳ ಬಿಸ್ಕೊಳ್ಳ ಅದ್ನ ಗೈಸ್ ಮನೆಗೆ ಏನಾದ್ರು ವಸ್ತು ಬಂದಾಗ ಎಷ್ಟು ಖುಷಿ ಆಯ್ತು ನೋಡ್ರಿ ಎಲ್ರು ಮುತ್ತಲ್ಲ ಖುಷಿ. ನಮ್ಮ ಅಪ್ಪ ಮಾತ್ರ ಯಾಕೆ ಹಿಂಗಿರೋದು ಅಂತ ಅಪ್ಪ ಟಿವಿ ನೋಡ್ತಾ ಕುಂತಿದ್ಯಲ್ಲಪ್ಪ ಇಲ್ಲಿ ನಾವೆಲ್ಲ ಖುಷಿ ಪಡ್ತಾ ಇದ್ರೆ ನಾನು ಖುಷಿ ಪಟ್ಟನಲ್ಲ ಬಿಡಪ್ಪ. ಇನ್ನೊಂದು ಹೇಳಪ್ಪ ನನಗೇನು ಚಿನ್ನ ವ್ಯಾಮೋಹ ಅಷ್ಟಿಲ್ಲ ಕಣಪ್ಪ. ಖುಷಿ ಪಡ್ತಾವ ನಿಜ. ನಿಂಗೆ ಕೊಡ್ಬೇಕಾಗಿರೋ ವ್ಯಾಮೋಹ ಎಲ್ಲ ನೀನ್ ನೆರ್ತಿಗೆ ಕೊಟ್ಬಿಟ್ಟದೆ ಗಣಪತಿ ಅವರು. ನಮ್ಮ ಸಸಿಕಲಂಗೆ ಒಂದ್ಸತಿ ನಾನು ಹೇಳಿದ್ವಿ KGF ಪಿಕ್ಚರ್ ಬಂದಾಗ ಈ ಪ್ರಪಂಚದಲ್ಲಿರೋ ಚಿನ್ನನೆಲ್ಲ ನಿಂಗೆ ತಂದ್ಕೊಡ್ತೀನಿ ಕಣಮ್ಮ ಅಂತ ಅಂದ್ಬಿಟ್ಟು ಪ್ರಪಂಚದಲ್ಲಿ ಇನ್ನು ಕೋಟೆ ಅಂತ ಚಿಕ್ಕ ಅದಕ್ಕೆ ನಮ್ಮಮ್ಮ ಅವ್ನು ಹೇಳದ್ಮೇಲೆ ಅದಕ್ಕಿಂತ ಹೆಚ್ಚಿನ ಚಿನ್ನ ಕೊಟ್ಟಷ್ಟೇ ಸಂತೋಷ ಆಗದ. ನಮ್ಮಮ್ಮ ಒಂದು ಉಂಗುರ ಕೊಡ್ಬೇಕಾದ್ರೆ ಹೇಳಿದ್ ಗೈಸ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕ್ಯಾಮ್ರಾ ತಗೋಬೇಕಾಗಿತ್ತು. ಕ್ಯಾಮ್ರಾ ತಗೊಂಡು ಅದನ್ನ ರೀಲ್ಸ್ ಮಾಡಿ ನಾನು ಹೀರೋ ಆಗಬೇಕು ಆಕ್ಟರ್ ಆಗಬೇಕು ಅಂತ ಅಂದ್ಬಿಟ್ಟು ಹೀರಮ್ಮ ಏನಾಗಲ್ಲ ಆಕ್ಟರ್ ಆಗಬೇಕು ಹೀರೋ ಆಗಬೇಕು ಅಂದ್ಬಿಟ್ಟು ಕ್ಯಾಮ್ರಾ ತೆಗಿಸ್ಕೊಂಡು ನಮ್ಮಮ್ಮ ಒಂದು ಉಂಗುರ ಬಿಚ್ಕೊಟ್ಟಿದ್ದು. ಅದೊಂದು 4 ಗ್ರಾಮ ಏನೋ ಇತ್ತು. ಆ ಉಂಗುರನ ಮಾರಾಕ್ಬಿಟ್ಟಿದ್ದೆ ನಾನು. ಇನ್ನೂ ನಮ್ಮ ಅಪ್ಪಂಗೆ ಅದಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ನಮ್ಮ ಅಪ್ಪಂಗೆ ಗೊತ್ತಿಲ್ಲದಂತೆ ನಮ್ಮ ಅಮ್ಮ ಕೊಟ್ಟಿದ್ದು. ಅವತ್ತು ಕೊಟ್ಟಿದ್ದು ಒಂದು ಉಂಗುರ ಪೇ ಆಫ್ ಮಾಡ್ತಿರೋದು ಇಷ್ಟು. ಏನಕ್ಕೆ ಅಲ್ಲ ಅಪ್ಪ ಇವಾಗ ಅದರಿಂದ ನಮ್ಗೆ ಇದಾಗದಲ್ವಪ್ಪ ಉದ್ಧಾರ ಆಗೋದಲ್ವಪ್ಪ. ನಾನು ಹಾಳು ಮಾಡಿಲ್ಲ ಅಲ್ವಪ್ಪ. ನಿನ್ ಮಗ ಉದ್ಧಾರ ಮಾಡೋನಲ್ವಪ್ಪ. ಏನ್ ಅನ್ಸುತ್ತಪ್ಪ ಅಲ್ಲ ಒಂದು ಚಿನ್ನ ಅದು 19,000 ಅದೊಂದು ಚಿನ್ನದಿಂದ ಇವಾಗ ಇಲ್ಲಿವರೆಗೂ ಬಂದಿರೋದು ಏನ್ ಅನ್ಸುತ್ತೆ ಅಂತ. 19,000 ಚಿನ್ನಿಂದ ಏನ್ ಬಂದಿಲ್ಲ. ನಿನ್ನ ಪ್ರತಿಭೆ ಏನ್ ಬಂದಿಲ್ಲ ನಡೆ ಅಲ್ಲಪ್ಪ ಒಟ್ನಲ್ಲಿ ಅದಕ್ಕೊಂದು ರೀಸನ್ ಬೇಕಿತ್ತು ಅಲ್ಲಪ್ಪ. ನಿಮ್ಮನ್ ಕೇಳ್ದ ಕೊಟ್ಟಿದ್ದು ತಪ್ಪಾಯ್ತು. ಮಕ್ಕಳ ಸಲುವಾಗಿ ಎಷ್ಟೆಷ್ಟು ಲಕ್ಷಾಂತರ ರೂಪಾಯಿ ಕಳ್ಕತ್ತಾರ. ಅದು ಹೋದ್ರು ಹೋಲಿ ಅಂದ್ಬಿಟ್ಟು ಕೊಟ್ಟಿ ಸರಿಯಾ. ನಮ್ಮಪ್ಪ ಹಿಂಗ್ ಕ್ಯಾನ್ ಎತ್ಕೊಂಡದ ಬಿಡಪ್ಪ ಅಂತ ಕ್ಯಾನ್ ಎತ್ಕೊಳ್ಳಲ್ಲ ಅಂತ ಹೇಳಿದ್ ಕಣಪ್ಪ. ಕೇಳಲಿಲ್ಲ ಒಂದ್ ಮಾತ ಕೊಟ್ಬಿಟ್ಟಿ
ಬಿಡಮ್ಮ ಅಲ್ವಾ ಕೊಡ್ಬೇಕಾದ್ರೆ ಒಂದು ಮಾತು ಹೇಳಿದ್ 21 ಉಂಗ್ರ ಹೋದ್ರೆ 20 ಉಂಗ್ರ ಮಾಡಿಸಿ ನೀನು ಅಂತ ಹಾಕಮ್ಮ. ಓಯ್ ಚೆನ್ನಾಗಿ ಕಾಣಿಸ್ತದೆ. ಬಟ್ ಅದೇ ಇದು ಉದ್ದ ಅದೇ, ಇದು ಕುಳ್ಳ ಅದೇ, ಆದ್ರೆ ಇದೇ ಚೆನ್ನಾಗಿರೋದು ಜಾಸ್ತಿ. ನಿಂಗೆ ಯಾವ್ದು ಇಷ್ಟ ಆಯ್ತು? ಗೇಸ್ ಇವಾಗ ನಮ್ಮ ದೊಡ್ಡಪ್ಪನ ರಿಯಾಕ್ಷನ್ ಹಿಂಗಿರ್ತದೆ. ಗೇಸ್ ನನ್ನ ಕತ್ತಿ ಹಾಕೊಂಡು ಇವಾಗ ನಮ್ಮ ದೊಡ್ಡಪ್ಪನ ತೋರಿಸ್ತೀನಿ ಹಿಂಗೆ ಕಾಣಿಸ್ತಾ ಅಂತ. ಅಮ್ಮ ಮತ್ತೆ ಪಿಕ್ಚರ್ಗಳು ಹೋಗ್ತೀನಿ ಚೇಂಜ್ ಮಾಡ್ಕೊ ಪಿಚ್ ಯಾವ ಪಿಕ್ಚರ್ ಬಂದ ನೆನವಾಗಿ ಅಪ್ಪ ಲವ್ ಮಕ್ಕಳು ಕಣಪ್ಪ ಅಪ್ಪ ಪ್ಲೀಸ್ ಅಮ್ಮ ಇರಮ್ಮ ಒಂದು ಸ್ವಲ್ಪ ಹೊತ್ತು ಗಂಡ ಹಾಕತ್ತೀನಿ. ತಪ್ಪಾಯ್ತು ಒಂದು ಸ್ವಲ್ಪ ಹೊತ್ತು ಗಂಡ ಹಾಕತ್ತೀನಿ ಇರಮ್ಮ. ಅಮ್ಮ ಏನ್ ಮಾಡ್ತದಲ್ಲ ಏನು ಇರೋನೇ ಕಡ್ಕೊಂಡು ಬಿಟ್ಟೊಳಗೆ ಇರೋ ಮುಚ್ಕೊಂಡಿದ್ರೆ ನಮ್ಮ ಅಣ್ಣ ಇರೋನೇ ಕಡ್ಕ ತಿಂತ. ಅದಕ್ಕೆ ಕಳ ನೀನ್ ತುಟಿ ಕಚ್ಚಿರೋದು. ಯಾವ್ದೋ ಇರೋನೇ ಕಚ್ಚಿರೋದು ಸಿಕ್ಕಿ ತಿಂದ್ಬಿಟ್ಟವನೇ ಇರ ಕಟ್ ಹಾಕ್ಬಿಡ್ತದೆ ತುಟಿನ. ಇರೋ ಒದ್ರುತ್ತಾವನೆ ಗೊತ್ತಾಯ್ತಲ್ವ ಕೈ ಕಟ್ಟಿರೋದು ಕಡ್ಕಲ್ಲ ಇಲ್ಲ ತಿಂತ ಕೂತಾನೆ. ನಾವೆಲ್ಲ ತಿಂದ್ರೆ ಸೌಂಡ್ ಗಿಂಡೇನು ಮಾಡಲ್ಲ. ಅವ್ನು ತಿಂದ್ರೆ 4 ಜನ ಕೇಳಿಸ್ಬೇಕದು. ಹಂಗೆ ಸೌಂಡ್ ಮಾಡ್ಕೊಂಡ್ ತಿನ್ನೋದು ಅನ್ಕೋ. ಆಡಬಾರ ಹೇಗಿತ್ತು ಗೊತ್ತಾ, ಹಂಗೆ ಮಣ್ಕಾಕಿತ್ತಲ್ಲ ಹಂಗೆ. ಇವನು ಇಬ್ರು ಒಂದ್ ಜಾತಿ ಬಿದ್ದೋದವ್ರು ಇಬ್ರು. ನಾವು ಅಫೀಸಿಯಲ್ ಜಾತಿ ಬಿಡವ ಆಯ್ತು. ಅಫೀಸಲ್ಲೇ ಹಿಂಗ್ತು ಅಷ್ಟೇ. ಸೌಂಡ್ ಪಕ್ಕದವ್ರಿಗೂ ಗೊತ್ತಾಗ್ಬಾರ್ದು. ತಿಂತೇನೋ ಅಂತ ಗೊತ್ತಾಗ್ಬಾರ್ದು ಅಷ್ಟೇ. ಅವ್ನು ತಿಂದ್ರೆ ಅರ್ಧ ಊರ್ ಗೊತ್ತಾಗ್ಬೇಕು. ಅವ್ನು ಸೌಂಡ್ ಮಾಡ್ಕೊಂಡ್ ತಿನ್ನೋದ್ ಕಳು. ತಿನ್ನಿಕೆ ಅಂತ ಜನಗಳು ಆಮೇಲೆ ನಿದ್ದೆ ಮಾಡಿದ್ರು ಅಷ್ಟೇ ಪಕ್ಕದಲ್ಲಿ ಹೇಳ್ಬೇಕು. ಹಂಗ್ ಮಾಡೋದ್ ನಿದ್ದೆ ಅವನು ನಿದ್ದೆ ಮಾಡ್ರೆ ಒಬ್ರು ಡಿಸ್ಟರ್ಬೇ ಮಾಡಲ್ಲ. ಟ್ರೈನ್ ಸೌಂಡ್ ಬಿಡ್ತದೆ ಗೊತ್ತಾ. ಸರ್ ನಾನ್ ನೋಡಿನಿ ಬಾ ಕುತ್ಕೋ ಸುಮ್ನೆ ವಿಡಿಯೋದೆಲ್ಲ ಹಾಕೊಂಡು ಏನು ಟ್ರೈನ್ ಸೌಂಡ್ ಟ್ರೈನ್ ಸೌಂಡ್ ಕೇಳಿ ಅಂತ ಅನ್ಬಿಟ್ಟು ಹಾಕೋದು ಅಂತಾನೆ. ಗೊಲಿಕೆ ಬಂದ ಆಮೇಲೆ ಮರಿ ಕಳ ಸ್ಟೈಲ್ ನೋಡ್ಬೇಕು ನೀನು. ಗುಳಿ ಬತ್ತಾನೆ ಬಿದ್ದಿರ್ತಕ್ಕಳು. ನೀವು ಅಪ್ಪ ಕಳ್ಸಿದ್ ನೋಡಿದ್ಯಾ ಸಕ್ಕದಾಗ ಮನಗದ ಇವನು ಗಾಬರಿ ಆಗ್ಬಿಟ್ಟು ಅತ್ತೆ ಬೈಲಿ ಮಾವನ್ ನೋಡು ತಿನ್ನುತ್ತೆ. ನೀನು ಬಾ ಪಿಕ್ಚರ್ಗೆ ಬಾ ಸುಮ್ನೆ ಬರೀ ಅಟ್ಲೇ ಕೂತಿರ್ತೀಯಲ್ಲ. 3 ಗಂಟೆ ಕುತ್ಕೊಂಡು ನೋಡಕದ್ದ ಎತ್ತ ಹೋಗ್ದೆ 4 ಗಂಟೆ ಡಬಲ್ 8 4 5 ಗುರು ಯಾಕೆ ಗುರು ಹಿಂಗ್ ಮಾಡಿ ಗುರು ಚಿನ್ನ ತಗೊಂಡಿ ಗುರು. ಗೊತ್ತಾಯ್ತು ಗುರು. ಹೇಗಿತ್ತು ಗುರು ಚಿನ್ನ? ಸಕ್ಕತ್ತಾಗದ ಗುರು. ನನಗೊಂದಿಲ್ಲ ಗುರು. ನೀನ್ ಹಾಕಿದ್ದಿ ಗುರು ಇದನ್ನೇ? ಬೇಡ ಗುರು. ಚೆನ್ನಾಗಿದೆ ಗುರು. ಮುದ್ದೆ ಗಂಡ ಕಂಡ್ರ ಗುರು. ಮಂಡದ ಗಂಡು ದೊಡವ ಚಿನ್ನದ ಗಂಡಿ ದೊಡವ ಹೆಂಗಿದೆ ನೋಡು. ಚೆನ್ನಾಗಿ ಕಾಣಿಸ್ತಿದ್ದ ಅಂತ ಗುರು. ಗುರು ನಮ್ಮ ಅಪ್ಪಗೆ ಹಾಕ್ನ ದೊಡಪ್ಪ. ನಿನ್ ತಮ್ಮ ಹಾಕೊಳ್ಳಿಲ್ಲ. ಹಾ ಎಷ್ಟು ಇದು? 16 ಗ್ರಾಮು. ನಮ್ಮ ಅಣ್ಣನ 20 ಗ್ರಾಮು. 20 ಗ್ರಾಮ ಅದೇ ಇದು ಅಂದ್ರೆ ಜಾಸ್ತಿ ಇರಲಿ ಗೊತ್ತಾಗಿ ಮದುವೆ ಯಾರು ಪುಷ್ ಮಾಡೋರು ನಂಗ ಅವಾಗ ಗುರು ಇದನ್ನ ನಮ್ಮ ಅಪ್ಪಂಗೆ ಅಂತ ಅಂದ್ಬಿಟ್ಟು ತಗೊಂಡಿದ್ದ. ನಮ್ಮ ಅಪ್ಪ ಹಾಕತಾನೆ ಇಲ್ಲ. ಅದಕ್ಕೋಸ್ ನೀನ್ ತೋರ್ಸಕ್ಕೆ ಏನ್ ಹಾಕಿ ಬಂದಿದ್ರು ಹುಡುಗ ಅವ್ರ ಮುದ್ಕ್ರ ಗುರು. ನೀನ್ ಮಾತ್ರ ಹುಡುಗ ಅಂತೀಯ. ನಮ್ಮ ಅಪ್ಪ ಮಾಡುದೇನಾ? ತಮ್ಮ ಯಾರು ನೀನ್ ಯಾರು ಗ್ಯಾರೇಜ್ ಅಂತಿಲ್ಲ ಗುರು. ಈ ಕುಳ್ಳ ಬಾರಿ ಸುಲಭ ಗುರು. ಹಗ್ಗ ತರ ಮಾಡಿಸ್ಬೇಕಾನೆ. ಹಗ್ಗ ತರ ಮಾಡ್ಸಕ್ 50-60 ಗ್ರಾಮ್ ಬೇಕು ಗುರು. ಬಡವ ನೀನು 10 ಲಕ್ಷ ಮಾಡೋಣ. 10 ಲಕ್ಷ ರಂಜಿತ ಬಂದಿಲ್ವಾ? ಜೊತೆಲಿ ಬಂದಿರೋದು ಗುರು ಸಾಲ್ವಿ ಅದ. 18 ರೂಪಾಯಿ ಗುರು ಸಾಲ. ನಾಳೆ ಒಂದು 20-25 ಆಗ್ಬಿಟ್ರೆ ಸಾಕು ಗುರು. ಗತ್ತಾಗಿ 100 ರೂಪಾಯಿ ಎಷ್ಟಾಯ್ತು? ಗತ್ತಾಗಿ ಸಾಲ ಇರಲಿಲ್ಲ. ಇನ್ನೂ ಸಾಲ ಇರೋದೆಲ್ಲ ತೀರ್ಸ್ಕೊಡ್ತೀವಿ ಗುರು. ಎಬ್ಬಸ್ಕೊ ಗುರು. ಗುರು ಬಾಗುರು ಪಿಕ್ಚರ್ ಹೋಗುವ ಈಗ ಬಾಗುರು ನಡಿ ಹಸಕರಿ ಅಲ್ಲ ಇವಾಗ್ಲೇ ಹಸಕರದ ಇನ್ನು ಅರ್ಧ ಗಂಟೆ ಟೈಮ್ ಆಯ್ತದೆ ಗುರು. 7:30 ಪಿಕ್ಚರ್ ಶೋ ಇರೋದು. 5 ನಿಮಿಷ ನಡೀತದೆ. ಜಲ್ದಿ ಬಾಗುರು. ನಡಿ ಗುರು ಜಲ್ದಿ ಪೇಟ ಕೊಡು. ಪಕ್ಕನಾ ಮತ್ತೆ ಇದು ನಮ್ ದೊಡ್ಡಪ್ಪನ ಕರ್ಕೊ ಬಾ ಬೇಗ. ಇವಾಗ ನೀನ್ 5 ನಿಮಿಷ ಸುಮ್ನೆ ಟೈಮಿಗೆ ಮಾಡಬೇಡ. ಲವ್ ಮಾಕ್ಟ್ ಹೇಳ್ತೀರಿ ಬರ್ತೀರಾ? ನಾನು ಗೋಳಿ ಸಸಾಂಕ್ ಹೋಯ್ತಾವೆ. ನಿಮ್ಮಪ್ಪ ನಾನೇ ಇವತ್ತು ಬಂದಿದ್ವಾ. ಸ್ಟಿಕ್ಕರ್ ತೆಗಿಸ್ಕೊಂಡ್ಲು. ಆಮೇಲೆ ಊಟ ಮಾಡ್ಬೇಕು ಅಂದ್ಲು. ಊಟ ಮಾಡನೇ ಇಲ್ಲ. ಅರ್ಧಕ್ಕೆ ಬಿಟ್ಬಿಟ್ಟು ಬಂದ್ಬಿಟ್ಲು. ಮಾಡಿದ್ಲು ಊಟನ. ಕಬಾಬ್ ತಿನ್ಲು, ಪೀಸ್ಗಳು ತಿನ್ಲು. ಅನ್ನ ಒಂದೇ ಒಂದು ಅಗಲೂ ಹಾಕ್ಲಿಲ್ಲ ಬಾಯಿಗೆ. ಒಂದ್ ಅಗಲೂ ತಿನ್ನಲ್ಲ. ಬರೀ ಕಬಾಬ್ ತಿನ್ಲು. ಕಬಾಬ್ ಅಲ್ಲೇ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಲು. ಎಲ್ಲಿ ಚೆನ್ನಾಗಿದ್ದಾನೆ ಇದು? ಚೆನ್ನಾಗಿದ್ದ
16 ಗ್ರಾಮ್ ಅದೇ ಡಿಸೈನ್ ಚೆನ್ನಾಗಿಲ್ಲ. ಹಾ ಗುರು ನೀ ಜಲ್ದಿ ಬರ್ಬೇಕು ಗುರು, ಸುಮ್ ಟೈಮ್ಗೆ ಮಾಡ್ಬೇಡ ಗುರು ನೀನೀಗ. ಬಡ ನೀನು ಪಿಕ್ಚರ್ಗೆ ಜ್ಞಾನವೇ ಅವಳಲ್ಲ, ಅವಳು ಮಲ್ಕೊಬಿಡ್ತಾಳೆ, ಅವಳು ಕರ್ಕೊಂಡು ಹೆಂಗ ಹೋಗೋದು? ಅದೇ ನೈಟ್ ಶೋ ಹೋಗಲ್ವಾ? ಆಮೇಲೆ ಸಿರಪ್ ಎಲ್ಲ ಕುಡಿಸ್ಬೇಕು 8 ಗಂಟೆಗೆ. ಗೆನವಿ ಇದು ಕ್ಲೇ ಗೆನವಿ ಇನ್ನೊಸಿ ಕ್ಲೇ ಐತೆ ನನ್ನ ಹತ್ರ. ಗೆನವಿ ಇನ್ನೊಸಿ ಕ್ಲೇ ಐತೆ, ಬೇಕಾ ಬೇಕಾ? ಇವ್ರಿಗೆಲ್ಲರಿಗೂ ಕೊಟ್ಟ ಕ್ಲೇನಾ? ನೀವು ಇಸ್ಪಿಟ್ ಕಾಡ್ಸಿದ್ರೆ ಅಷ್ಟೊಂದು ಇಟ್ಕೊಂಡಿದ್ದೀರಾ? ಏಯ್ ನೀನ್ ಮಾತಾಡ್ಸಿದ ನಾನು ಕೊಬ್ಬಿನ ರಾಣಿ ಕೊಳ್ಳಿ. ನೀನ್ ಕೊಬ್ಬಿನ ರಾಡ ಹಂಗ ಹೇಳ್ಬಾರ್ದು ಚಿನ್ನು ಪಾಪ, ಫ್ರೆಂಡ್ಸು ಅಲ್ಲ. ಮದುವೆ ಹಿಂದಕ್ಕೆ ತಿರಕ ಮಾತಾಡ್ತಿಲ್ಲ ಮದುವೆ ಮದುವೆ ನಮ್ಗೆ ಜ್ಞಾನವೇ ನೋಡಿ ಬುದ್ಧಿ ಕಲಿ. ಚಿನ್ನು ಮಗ್ಳ ಹಂಗೆಲ್ಲ ಮಾತಾಡ್ತಾರೆ. ಮುದವಿ ನಾಯಿ ಮುದವಿ ಕಸ ಮುದವಿ ಹಂದಿ ಮುದವಿ ಲೋಪರ್ ಮುದವಿ ಕುಳ್ಗೇಟ್ ಮುದವಿ ನಾಯಿ ಮುದವಿ ಕುಳ್ಗೇಟ್ ಅನ್ಸಂತಿ ಮಾರ್ಗೇಟ್ ಅನ್ಸಂತಿ ಕುಳ ಅನ್ಸವ್ರಿಗೆ ಕಿತ್ತೊಂದು ಅನ್ಸಂತಿ. ನೀನ್ ಕುಳಂದಿ ಪಿಕ್ಚರ್ಗೆ ಹೋಗಂಬತ್ತೀಯಾ? ಪಿಕ್ಚರ್ಗೆ ಹೋಗಂಬತ್ತೀಯ ಮಗ್ಲ? ಇಷ್ಟೊತ್ತನಕ ನಂಜುದ್ ಇದೆಯಲ್ಲ ಹೋಗ್ಬಿಡೋದು. ನಾನು ಇವಾಗ ಪಿಕ್ಚರ್ ಕರ್ಕೋಯ್ತು ನೀನ್ ಕರ್ಕೊಂಡು ಹೋಗ್ಬಿಟ್ರೆ ಕೇಳಿ. ಕಿಂಡರ್ ಜೈ ನಿಂಗೆ ಬೇಕಾ? ಬೆಳ್ಳಿ ಇಸ್ ವೆರಿ ಗುಡ್ ಗರ್ಲ್. ನಿಂಗೂ ಬೇಕಾ ನಿಧಿ? ದೀಸ್ ಆರ್ ವೆರಿ ಗುಡ್ ಗರ್ಲ್ಸ್. ಚಿನ್ನು ನಿಂಗೆ ಕಿಂಡರ್ ಜೈ ಆಯ್ತಾ? ನಿಂಗೆ ಮತ್ತೆ ನಿಧಿಗೆ ಇಬ್ರಿಗೆ ಕಿತ್ತೋದ್ ನನ್ನ ಸೌತಿರ್ ಇಬ್ರಿಗೂ ಏನು ತಗೊಳಲ್ಲ. ಕೊಟ್ಬಿಡು ಚಿನ್ನು, ಅದು ನಿಂಗೆ ಏನು ತಗೊಳಲ್ಲ. ನೋಡ್ಕೋಗೆ ನವಿ ಆ ಕುಳ್ಳನ್ ಸೌಂತಿ ಸೇರ್ಕ ಆಡ್ತಿದ್ಯಲ್ವಾ ನೋಡ್ಕೊಳ್ಳ. ಇವಾಗ ಕಿಂಡರ್ ಜೈ ತಂದ್ಬಿಟ್ಟು ಇವ್ರು ಇಬ್ರಿಗೆ ಮಾತ್ರ ಕೊಡ್ತೀನಿ. ನಿಮ್ಗೆ ಕೊಟ್ಬಿಟ್ರೆ ಕೇಳೆ ಕುಳಿಲಿ. ನನ್ನ ಮಗನ ಎಣ್ಣೆ ಹೆಂಗ್ ನೋಡ್ತಾ ನೋಡು. ಕುಳ ನನ್ನ ಸೌಂತಿ, ಮನ್ಗೆಟ್ ನನ್ನ ಸೌಂತಿ. ನೀನ್ ಮನ್ಗಿಟ್ ನನ್ನ ಮಗ್ಲ ತೂ ಆ ಮುದಾವೆ ನಾಯಿ ಮುದಾವೆ ಯಾವಾಗ ಅಂದೆ ಮುದಾವೆ. ಗೈಸಿದೆ ನೋಡಿ ನಮ್ ಕೊಟ್ಗೆ ಗುರು. ಹಾಲ್ ಕರೀಸಾಯ್ತು ಗುರು, ಇನ್ನೂ ಪಿಕ್ಚರ್ ಸ್ಟಾರ್ಟ್ ಆಗೋಯ್ತು ಗುರು. 7 ಗಂಟೆಗೆ ಗುರು, 7 ಗಂಟೆಗೆ ಗುರು ಪಿಕ್ಚರು. 6:30 ಈ ಪಿಕ್ಚರ್. ಮೈಸೂರು ಹೋಗಿ ಅರ್ಧ ಗಂಟೆ 3/4 ಗಂಟೆ 45 ನಿಮಿಷ ಬೇಕು. ನಿಂತರ ಕೇಡಿ ಅಲ್ಲ ಗುರು ಇದು. ಹಾ ಸಮುತರ ಗುರು, ಸಮೂ ಹಂಗೆ ಕೇಡಿ. ನಮ್ಮ ಅಪ್ಪಂಗೆ ಇದ್ ಮಾಡ್ಸಿದ್ದು, ನಮ್ಮ ಅಪ್ಪ ಹಾಕಲ್ಲ. ಹೋಗ ಬರ್ತಕ್ ಹಾಕತ್ನಿ ಅಂತ ನಾನೇ ಹಾಕಂದಿ. ಅದಕ್ಕೆ ಕರೆಕ್ಟ್ ಆಗಿ ಆಯ್ತು. ನನ್ ಕತ್ಕಿಂತ ಏನ್ ಬಾರಿ ದಪ್ಪ ಇದ್ದ ನಮ್ಮ ಅಪ್ಪನ ಕತ್ತು. ನಮ್ಮ ಅಪ್ಪಂಗೆ ಅಂತ ಅಂದ್ಬಿಟ್ಟು ಹಾಕಿದ್ದು. ನಮ್ಮ ಅಪ್ಪ ಹಾಕಲ್ಲ ಅಂತ ನಾನು ಅದಕ್ಕೆ ಇವತ್ತು ಹಾಕದವನೆ. ನಮ್ಮ ಅಣ್ಣನು ನೀನು ಬಂಕ್ ಹಾಕ್ಬಿಟ್ಟು ಈ ಪಿಕ್ಚರ್ಗೆ ಹೋಗಿದ್ರಿ. ಯಾವ ಪಿಕ್ಚರ್ ಹೇಳ? ಲವ್. ಒಂದ್ ಗೆಸ್ ಕೊಡ್ತೀನಿ. ಲವ್ ಸ್ಟಾರ್ಟಿಂಗ್ ಲವ್ ಇಂದ ಸ್ಟಾರ್ಟ್ ಆಯ್ತದ. ಅದು ಯಾವ್ದು ಹೇಳ? ಮುದವೆ ಪಿಕ್ಚರ್ ಹೆಸರು ಇಲ್ಲ ನೀ ಹೇಳ್ಬೇಡ. ಸ್ಟಾರ್ಟಿಂಗ್ ಲೇ ಮುದವೆ ನೋಡಿದ್ರೆ ಅನ್ಸುತ್ತೆ ನಿಮ್ಗೆ ಎಲ್ಲರಿಗೂ. ಹೋಗ ಮುದವೆ ನಿನ್ನಾರು ಮಾತಾಡ್ತಿದಾರು ಕುಳಂದಿ. ಗುಳಿ ಪ್ಯಾನ್ಸ್ ಕಮೆಂಟ್ ಮಾಡಿ. ಗುಳಿ ಪ್ಯಾನ್ಸ್ ಇದೆಲ್ಲ ಇಸ್ಬಿಟ್ಟು ನಿಂದ ಕುಳ ಅವಳೆ ಕುಳ ಇರು ಕುಡು ಗುಳಿ ಕೈಗೆ ಸುಮ್ಮ ನೀನು ಇಸ್ಬಿಡ್ಬೇಕಾ? ಇನ್ನೊಂದು ಕೆಟ್ಟ ಮಾತು ಮಾತಾಡ್ತೀಯಾ? ಬಾ ಇಸ್ಬಿಟ್ಟು ಅಂತಿದ್ಯಲ್ಲ, ಬಾ ಇನ್ನೂ ತಿರಗ ಮಾತಾಡ್ತೀಯಾ? ದೊಡ್ಡವ್ರಿಗೆ ಒಳ್ಳೆ ಮುದ್ದಿ ಕಲಿಬೇಕು. ಕಣ್ಣೀರೇ ಬದಲ್ಲ ಬರ್ಲಿ, ಇನ್ನೊಸಿ ಬರ್ಲಿ. ಆಯ್ಕಳೆ ಬಾಗುರು ಜಲ್ದಿ, ಲೇಟ್ ಐತೆ. ಇಸ್ಪಿಟ್ ಎಸ್ತಿ ಅದಕ್ಕೆ ಇಸ್ಪಿಟ್ ಚೆಲ್ಬಿಟ್ಲು ಅದಕ್ಕೆ ಹೇಳ್ತಾವಳೆ. ಅವಳೆ ಇಸ್ಪಿಟ್ ಚೆಲ್ಕೊಂಡು ಅವಳೆ ಹೇಳ್ತಾ ಇರೋದು. ಏಯ್ ಯಾಕೆ ಸುಳ್ಳು ಹೇಳ್ತೀಯ? ಕುತ್ಕೋ ಸುಮ್ಮನೆ. ಅಜ್ಜಿ ಜೊತೆಗೆಲ್ಲ ಸುಳ್ಳು ಹೇಳ್ಬಾರ್ದಂಗೆ. ಅವನುಳ್ಳು ಕನ್ನಡಕ್ಕೆ ಹೆಂಗ್ ಬಂದಿದ್ದು? ಕುಡು جوز كان بيستعسع يا اخي تفوز والله خش رقصه يا اخي دوس ಚೆನ್ನಾಗಿದಾ? ಲಲಿತಾ ಕುಂತಾವನೆ. ಇವಳೆ ಇಸ್ಪಿಟ್ ಚೆಲ್ಬಿಟ್ಟು ಅದ್ರ ಬಲ ರಾಮದವೇ ಕುಳಂದೆ ಅಂತ ಕುಳಂದ್ಯಾ ದಪ್ಪಂದಿ. ಅದು ಕುಳಂದಿ ಅಲ್ಲಂತ ಹುಡುಗಿ ಅಳ್ಸ್ಬೇಡ. ಅವಳ ಹುಡುಗಿ ಆಯ್ಕೊಡಗೇನು ಈ ಕಲರ್ ಚೆನ್ನಾಗಿ ಕಾಣದ, ಆ ಕಲರ್ ಚೆನ್ನಾಗಿ ಕಾಣದ ಕಮೆಂಟ್ ಮಾಡಿ. ಥ್ಯಾಂಕ್ ಯು ದೊಡ್ಡವ. ಕುಳಿ ಇನ್ನೊಸಿ ಅಲು ಅಡು ಮುದವಿ ನನ್ನ ಮಗನ ಟೀ ಎಣ್ಣೆ.
ಇನ್ನಷ್ಟು ಉದ್ದ ಇತ್ತ ಕುಳ್ಳಿಕ್ಕಿದ್ದಾಳ ಅವಳು ಹೊಡಿತಾ ನನ್ನ ಸುದ್ದ ಆದ್ಮೇಲೆ ಸೂಪರ್ ಆಗೈತವ ಗೊತ್ತಾ ಕುಳ್ಮುದವಿ ತಂದು ಏಯ್ ಏನ ನಿಂತ್ಕತಿ ಹಿಂಗ್ ಕಡೆ ನೀ ಫಸ್ಟ್ ಸುದ್ದಾಗೋ ಫಸ್ಟ್ ಪ್ಯಾಂಟ್ ಇಕ್ಕೋಗುರು ನೀನು ಬನ್ನಿ ಪಿಕ್ಚರ್ ಹೋಗಮ್ಮ ಇವಾಗ ಗೈಸ್ ಬನ್ನಿ ಪಿಕ್ಚರ್ ಟೈಮ್ ನೋಡ ಗುರು ಆದ್ರೂ ನಿಂತರ ಇರ್ಬೇಕು ಗುರು ಇದ್ರೆ ಏನ್ ಗುರು ಹಿಂಗ್ ಮಿಂಚ್ಬಿಟ್ಟಿಯಲ್ಲ ಆದ್ರೂ ದರ್ಶನ ರೌಡಿ ಯಾಕ ಏ ಬೇಡ ಇರಪ್ಪ ಮಾಡ್ತೆ ಕಾರ ಓಡ್ಸಕ್ ಬಂದವನ್ಗ ಓಡ್ಸಕ್ ಬರಲ್ಲ ಹೋಗೋದೇ ಇದು ಅವ ಬಜ್ಜಿಂಗನಮ್ಮ ಗುರು ಯಾವ ಪಿಕ್ಚರ್ಗಳನ್ನ ಹೋಯ್ತಾ ಇರೋದು ಇವಾಗ ಅಣ್ಣ ಮಂಡ್ಯ ಯಾವ್ದು ಮಂಡ್ಯದ ಕಂಡು ದರ್ಶನ್ ಪಿಕ್ಚರ್ ದರ್ಶನ್ ಪಿಕ್ಚರ್ ದರ್ಶನ್ ಪಿಕ್ಚರ್ ರಿಲೀಸ್ ಆಗಿಲ್ಲ ಗುರು ಡಿಬಾಸ್ ಅವ್ರದ್ದು ಇವಾಗ ನೋಡ್ತಾ ಇರೋದು ನಾವು ಹಿಂದಿ ಪಿಕ್ಚರ್ ದುರಂಧರ್ ಅಂತ ಹಿಂದಿ ಎಲ್ಲ ಗೊತ್ತದಲ್ಲ ಗುರು ನಿಂಗೆ ಎಲ್ಲ ಇಂಗ್ಲೀಷ್ ನೋಡಿ ಈಗ ಇದು ಹಿಂದಿ ಪಿಕ್ಚರ್ ಅಲ್ಲಿ ಜಾಸ್ತಿ ಸ್ಪೀಕರ್ಗಳು ಗುರು ನೀನ್ 18 ವರ್ಷ ಆಗಿತ್ತ ಗುರು ನನ್ನ ಮಗನ ಎಲ್ಲ ಹುಡುಗನಂಗ್ ಆಡ್ತಾನ ನಿಮ್ ಹಂಗ ಅಣ್ಣ ಯಾರು ಅನ್ಕೊಂಡಿದ್ಯಾ ಪಾಳ್ಯಗಿರಿ ಕಣಲ್ಲಿ ಪಾಟೇಲ್ರು ನಮ್ ಬಾಸು ಹಾ ಹಿಂಗ್ರು ಸಮಾಚಾರ ಗುರು ಹಿಂದಿ ಪಿಕ್ಚರ್ ನೋಡ್ತೀವಿ ಗುರು ಹಿಂದಿ ಪಿಕ್ಚರ್ ಸೂಪರ್ ಪಿಕ್ಚರ್ ಗುರು 4 ಗಂಟೆ ಇರೋದು ಗುರು ಪಿಕ್ಚರ್ 2 ಪಿಕ್ಚರ್ ಒಂದೇ ಪಿಕ್ಚರ್ ತೆಗ್ದಿರೋದು ಏ ಗುರು ಸುಮ್ ನೋಡ್ ಗುರು ಏನಿಲ್ಲ ಕಣಂತೆ ಏನ್ ಮಾತಾಡ್ತಾರೆ ಇಂಗ್ಲಿಷ್ ನ ಹೊಡಿತೀನಿ ತಮಿಳ್ ಏನಿಲ್ಲ ಕಣಂತೆ ಸೀರಿಯಸ್ ಆಗಿ ಹಿಂದಿಲೇ ಹೆವಿ ಪಿಕ್ಚರ್ಗಳು ಗುರು ನಿಜ ಗುರು ವಾ ನೀನ್ ಒಳ್ಳೆ ಗುರು ಎಲ್ಲ ಬರೀ ಪಾರಿಂಗ್ ಅವ್ರೆ ಗುರು ಸೀರಿಯಸ್ ಗುರು ಬರೀ ಪಾರಿಂಗ್ ಅವ್ರ ಪಿಕ್ಚರು ಪಾರಿಂಗ್ ಅವ್ರ ಪಿಕ್ಚರ್ ಪಾರಿಂಗ್ ಅವ್ರ ಬೇಕಾ ಕನ್ನಡದವ್ರ ಬೇಕಾ ಯೋಚನೆ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಕನ್ನಡದವ್ರ ಪಿಕ್ಚರ್ ಬೇಕು ಗುರು ನಿನ್ನ ಈ ತರ ಅನ್ಕೊಂಡಿಲ್ಲ ಊರಲ್ಲಿ ಇದ್ರೆ ಮಾತ್ರ ಉಂಜ ಊರ ಆಚೆ ಹೋದ್ರೆ ಯಾಟ ಯಾವತ್ತು ಮುಂಜಾಲ ಕಣ ನಾನು ಹುಲಿ ಅಂತಾರೆ ಕಡೆ ನಮ್ ದೊಡ್ಡಪ್ಪ ಹುಲಿಯದು ಹೆಂಗ್ ಹೇಳು ಹೆಂಗಂತಂದ್ರು ಉಚ್ಚಾಯಿ ಕೊಡು ಮನೆ ಹುಲಿ ಪವರ್ ನಿನ್ನೆ ಯಾಟ ಅಂತಾರಲ್ಲ ಗುರು ಎಲ್ಲ ಮಗನೆಲ್ಲ ಬರಲಿ ಕುರ್ಬಾ ಬಳ್ಳಾಳಿ ಕುರ್ಬಾ ಗುರು ಯಾವ ಗೇರ ಹೊಡಿಬೇಕು ಗುರು ಗಾಡಿಯ ವಡಿಗ್ರು 6-4 ಹದಿನೇಳು ಮಾಡ್ತಾನೆ ಎಷ್ಟು ನಮ್ ದೊಡ್ಡಪ್ಪ ಮಾತಿದ್ರು ಥರ್ಡ್ ಗೇರ ನೋಡಿ ಅನ್ನೋದು ಗತ್ತು ಗುರು ನೀನ್ ಆದ್ರೆ ಬೈ ಸ್ಕೂಟರ್ ಕಾರ್ಗೆ ವ್ಯತ್ಯಾಸ ಅದ ಗುರು ಗತ್ತು ಗತ್ತು ಅಂದ್ರೆ ಯಾರು ಗತ್ತು ಅಂದ್ರೆ ಗತ್ತು ಅಂತ ತಿಳ್ಕೊಬೇಕು ನಮ್ ದೊಡ್ಡಪ್ಪ ಅಂದ್ರ ಕಾರ್ಗೋ ಸಿಕ್ಕೊಟ್ಲ ಕೈಗ ನಿನ್ ಕೈಲಿ ಕೊಟ್ರೆ ಹುಡುಗರು 90ರಲ್ಲಿ ಓಡಿಸಿರ್ತೀವಿ 80 ಇರ್ತಲ್ಲ ಮೇಲೆ ಲ್ಯಾಂಡ್ ಮಾಡಿರ್ತೀವಿ ಗುರು ಡೈರೆಕ್ಟ್ ಪಿಕ್ಚರ್ ಇದ್ರಲ್ಲೇ ಥಿಯೇಟರ್ ಮುಂದೆ ನಮ್ ಸ್ಕ್ರೀನ್ ಮುಂದೆ ಕಾರಲ್ಲಿ ಸ್ಕ್ರೀನ್ ನಾವೆಲ್ಲರೂ ಸೀಟ್ ಮೇಲೆ ಕುತ್ಕೊಂಡ್ರೆ ನಮ್ ದೊಡ್ಡಪ್ಪ ಕಾರಲ್ಲೇ ಕುತ್ಕೊಳ್ಳೋದು ನೋಡಿ ಹುಡುಗರು ನೀ ಸನ್ ರೂಫ್ ಮೇಲೆ ಕುತ್ಕೊಂಡು ಹೋಗ್ಬಿಡು ಪಿಕ್ಚರ್ ಸನ್ ರೂಫ್ ತೆಗ್ಬಿಡ್ತೀನಿ ಮೇಲೆ ಇದ್ಕೊಂಡು ಹೋಗ್ಬಿಡು ದೊಡ್ಡಪ್ಪಂದು ಆದ್ರೆ ನಮ್ಮ ಅಣ್ಣನ ಒಳ್ಳೆ ಸನ್ ರೂಫ್ ಮೇಲೆ ನಿಂತ್ಕೊಂಡು ಏನ್ ಮಿಂಚ್ತವನು ನಮ್ಮ ಅಣ್ಣನ್ ನೋಡ್ರು ಬಿರುಗಾಳಿ ಮಿಂಚು ಗಾಳಿ ಗಾಳಿ ಬಂದ್ರು ಅಳ್ಳಾಡ್ದಿರೋ ದೇಹ ಕಂಡು ಕಡಿಸ್ಕೊಂಡ್ ಬಂದವನೇ ಕಂಡು ನಮ್ಮ ಅಣ್ಣ ಹುಡುಗಿ ಕೈಲಿ ಅವ್ರು ಹಾಕ್ಬಿಟ್ಟವಳು ಹಂಗೆ ಅವಳು ಯಾರೋ ತುಮರೆ ಮನೆಯಲ್ಲಿ ಇರ್ಬೇಕು ಅವಳು ಬರ್ಗೆಟ್ ಬಿಟ್ಟಿಲ್ಲ ಅನ್ಸುತ್ತೆ ದೊಡ್ಡಪ್ಪ ಹಂಗೆಲ್ಲ ಇವಳು ತುಟಿ ನೋಡ್ರಿ ಇಷ್ಟಪ್ಪ ಅದು ತೊಂಡೆ ಹಣ್ಣಂಗ ಬಿಟ್ಟಿದ್ರ ತೊಂಡೆ ಎಣ್ಣೆ ಕಡ್ದ ಹಾಕ್ಬಿಟ್ಟವಳು ಅದೀಗ ಮೈಸೂರು ಏನ್ ಸಿಕ್ಕದಾಗಿತ್ತು ದೊಡ್ಡಪ್ಪ ಮೈಸೂರು ನೋಡಿ ದೊಡ್ಡಪ್ಪ ಗುರು ಮೈಸೂರು ಗತ್ತು ನಮ್ಮೂರು ಮೈಸೂರು ಗೈಸ್ ಮಾಲಲ್ಲಿ ಯಾವ್ದು ಶೋ ಇರಲಿಲ್ಲ ಅದಕ್ಕೋಸ್ಕರ ವುಡ್ಲ್ಯಾಂಡ್ಸ್ ಬಂದಿದೆ ಬನ್ನಿ ಇವಾಗ ಪಿಕ್ಚರ್ ಹೋಗುವ ಗುರು ಬಾ ಗುರು ನುಗ್ಗು ಗುರು 4 ತಗೊಂಬ 2 ತಂದ್ಬಿಟ್ಟಿ ಆಮೇಲೆ ಎಷ್ಟು ಥಿಯೇಟರ್ಗೆ ಹೋಗ್ಬಿಟ್ಟು ಲೇ ನೀವ್ ಯಾರಲ್ಲ ಬುದ್ಧಿ ಇಲ್ಲ ಕಂಡ್ರಿ ನಿಮ್ಗೆ ಯಾರಿಗೂ ನಮ್ ದೊಡ್ಡಪ್ಪ ನೋಡಿ ಹುಡುಗನ್ಗಿಂತ ಹೆಚ್ಚು ಅನ್ಕೊಳ್ರಿ ಎನರ್ಜಿ ಲೆವೆಲ್ ಅಲ್ಲಿ ಇದ್ರೆ ನಮ್ ದೊಡ್ಡಪ್ಪನ ತರ ಇರ್ಬೇಕು ಕಿಂಗ್ ತರ ದೊಡ್ಡಪ್ಪಂಗೆ ಜೈ ಗೈಸ್ ಪಿಕ್ಚರ್ ಸ್ಟಾರ್ಟಿಂಗ್ ಯಾವ್ದೋ ಆಂಟಿ ಮಗನೇ ಯಾಕೆ ನಾವು ದೊಡ್ಡಪ್ಪಗೆ ಹೇಳ್ತೀಯ ಬರ್ಲ ಅಂತ ದೊಡ್ಡಪ್ಪ ಹೇಳೋ ಮಗನೇ ಬರ್ಲ ಅಂತ ಇಂಟರ್ವಲ್
ಫಸ್ಟ್ ಹಾಫ್ ಮುಗೀತು. ನೆಕ್ಸ್ಟ್ ಇವಾಗ ಇಂಟರ್ವಲ್ ಬಂದೇನು ನೋಡವ ಏನಾಯ್ತದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಹಾಫ್ ನೋಡ್ಬಿಟ್ಟು ಹೇಳ್ತೀನಿ. ನಂಗೂ ಸೀರಿಯಸ್ ಆಗಿ ಇಷ್ಟ. ನಮ್ಗೆ ಜ್ಞಾನವೇನ ನೆನಪಲ್ಲ ಪಾಪನ ಹಂಗೆ ಇದೆ. ಜ್ಞಾನವೇನ ಹೆಂಗ್ರು ಅಲ್ಲ ನನ್ನ ಮಗ ಜ್ಞಾನವೇ ಪೈಲು ಅಲ್ಲ ನಿನ್ನ ಹಂಪಕ್ಕ ಕೂತ್ಕೊಳ್ಬಿಟ್ಟು ಎಲ್ಲಿಗೆ ಹೋಗಿದೆ ಅಂತ ನೀನು ಹೊಂಟಿದ್ದೆ ನಿಜಲ್ವಾ ಗುರು ಸೀರಿಯಸ್ ಆಗತ್ತಿ ಗುರು. ಬನ್ನಿ ಮೂವಿ ಮುಗೀತು. ನನಗೆ ಫಸ್ಟ್ ಹಾಫ್ ಅಷ್ಟೊಂದು ಇದಾಗಿ ಅನಿಸ್ತಿಲ್ಲ ಅನ್ಕೊಳ್ಳಿ, ಬಟ್ ಸೆಕೆಂಡ್ ಹಾಫ್ ಮಾತ್ರ ಒಂಥರ ಎಮೋಷನಲ್ ಆಗಿತ್ತು. ಬನ್ನಿ ಇವಾಗ ಕಟ್ಟಿಗಳು. ಗುರು ಹೆಂಗ ಅನ್ಸ್ತು ಗುರು ಮೂವಿ? ಯಾವ ಹುಡುಗಿ ಎಡ್ತಿ ಆಗ್ಬಿಟ್ಟಿದೆ ಚೆನ್ನಾಗಿರೋದು? ಅವಳು ಎಡ್ತಿ ಆಗ್ಬಿಟ್ಟಿದ್ರೆ ಫಿಲ್ಮ್ನ ತೆಗಿಯಂಗಿಲ್ಲ ಗುರು. ಕೆಲಸ ಮಾಡ್ದಕ್ಕಳ ಸುಮ್ಮನೆ ಹೇಳೋದಲ್ಲ. ಅವ್ರು ಗಣಿ ಹೇಳ್ತಾರೆ ಲೈರ್ಗಳೇ ಬರುವ ಮಾಡ್ತು. ನೋಡಿಲ್ಲ ಗುರು ನೀನು ಬರೀ ಗುರು ನೀನ್ ಯಾಕೆ ನಮ್ ಜೊತೆ ಮುಂದಕ್ಕೆ ಬಂದು ಕೂತ್ಕೊಂಡು ಎರಡು ಫಿಗರ್ ಮತ್ತೆ ಹಿಂದೆ ಒಬ್ರು ಹುಡ್ಗ ಒಂದ್ ಹುಡುಗಿ ಕೂತಿದ್ರಾ, ಅವ್ರು ಬ್ರೋ ನಮ್ಗೆ ಇಲ್ಲಿ ನೀವ್ ಹೈಟ್ ಇದ್ದೀರಾ ಕಾಣಿಸ್ತಿಲ್ಲ ಅಂದ್ರ ನೀನ್ ಅಷ್ಟೊಂದು ಫೋನ್ ಮಾಡ್ದೆ ಹೊಂಟೋದಿ. ಆಗ್ಲೇ ದೊಡ್ಡಪ್ಪನ ಪಕ್ಕ ಒಂದು ಯಾರೋ ಒಬ್ರು ಕೂತಿದ್ರು ಹುಡುಗಿ. ಇವ್ರು ಬಂದು ಇನ್ನೊಬ್ರು ಬಂದು ಪಕ್ಕನೆ ಕೂತ್ಕೊಂಡ್ರು. ಇವ್ರು ಎದ್ದೆ ಬರ್ಲಿಲ್ಲ ಏನು ಕೂತ್ಕೊಂಡು ಹೋಗಿಲ್ಲ. ಸರಿ ಆಯ್ತು ಬಿಡಪ್ಪ ಹೋಯ್ತು ನಾವು. ನಮ್ ಗೋಳಿ ಮರಿ ಅಳ್ಚಿತ್ತಂತೆ ಫಸ್ಟ್ ಟೈಮ್. ಕಲ್ಲಂಗಿದ್ದಿದ್ ಗೋಳಿ ಮರಿ ಹತ್ಬಿಟ್ರಿ ಇಲ್ಲಿ ಕಣ್ ತೋರ್ಸ್ಲಾ. ನಾನ್ ನನಗೊಂಥರ ಬಟ್ ನಾನು ತಿರ್ಗಾ ಮೈಸೂರು ಪ್ಯಾಲೇಸ್ ಗುಳಿ ತೋರ್ಸ್ಲ ಒಂಚೂರಲ್ಲ. ಮೈಸೂರು ಅರಮನೆ ಎಷ್ಟು ನೋಡಿದ್ರು ಜೈ ಏನ್ ಸಕ್ಕದಾಗೈದು. ಎರಡು ಕಣ್ ಸಾಲಲ್ಲ. ಜ್ಞಾನವರ ಪಕ್ಕ ಅಳತೆ ಮಿಸ್ ಇಲ್ಲ. ಅಪ್ಪನ ಗಂಡ ಹಿಂಗ್ ಆಡ್ತಾರೆ ಹುಡುಗಿ ಅವನ್ನೇ ಬಿಡ್ತಾನ. ಗುರು ನೀನ್ ನಿಮ್ ಪಿಗರ್ ಕರ್ಕ ಬರ್ಲ ಪಿಕ್ಚರ್ಗೆ ಬೇಗ ಕರ್ಕ ಬಂದೇ ಬತ್ರಿ. ಅಣ್ಣ ಯಾರು ಕರ್ಕ ಬರ್ದಿರೋದು ಗುರು ನಿಂಗ. ಅಣ್ಣ ಯಾರು ನೋಡ್ತಿಗ್ರು ಗತ್ತು ಗುರು ಪಿಕ್ಚರ್ ನೋಡಿ ಏನ್ ಅನಿಸ್ತು ಗುರು ನಿಂಗ? ಪರವಾಗಿಲ್ಲ, ಒಂದ್ ಫೈಟ್ ಒಂದ್ ಕಡೆ ಇರ್ಬೇಕಾಯ್ತು. ಸಕ್ಕದಾಗಿರೋದು ಇನ್ನೂ ಗತ್ತಿಬಿಡೋದು. ರಿಕಾರ್ಡ್ ಜಾಸ್ತಿ ಇಲ್ಲ ಅಂಜಿಗ್ರು. ತಿರ್ಗಾರಮ್ಮ ನೋಡಕ್ ಹೋಯ್ತಾ ಅಯ್ಯ ಅರಮನೆ ನೋಡೋ ಬಾಗುರು ಇನ್ನೊಂದ್ಸತಿ ಎರಡನೇ ಸತಿ ಅರಮನೆ ನೋಡಕ್ ಹೋಯ್ತಾರೆ ಗುರು. ಲೈಟಿಂಗ್ಸ್ ಹಂಗ ಹಾಕರ ಗುರು ವರ್ಷ ಬಾಗುರು ನೋಡವ. ಅದೇನ್ ಸುಮ್ಮನೆ ನೋಡ್ದೆ ಇನ್ಯಾಂಗ್ ಗುರು ಅರಮನೆಗೆ ಎತ್ಕೊಂಡಾಗ ಸರಿಯಾಗಿತ್ತು. ಒಳಕ್ ಹೋಗಿ ನೋಡೋದು ಏನು ಚಂದ. ಆಸೆಗೆ ನೋಡ್ಬೇಕು ಅಷ್ಟೇ ಬರೀ. ಬಿರಿಯಾನಿ ತಿಂತಾವಿ ನಾನು ಗೂಳಿ ಶಶಾಂಕು. ನಮ್ ದೊಡ್ಡಪ್ಪ ಒಂಚೂರು ಕೆಲಸ ಐತಿತ್ತು ಹೋಯ್ತು. ನಾನ್ ವೆಜ್ಜು ಮೂರು ಹಾಕ್ಬಿಡಿ ಬಿಡ. ಸ್ವೀಟ್ ಬಿಡು ತಿಂದೆ. ಆಫ್ಟರು ನಾನ್ ವೆಜ್ ಆದ್ಮೇಲೆ ಬೀಡ ಹಾಕ್ತಾರಲ್ಲ ಅದಕ್ಕೋಸ್ಕರ ಒಂದು ಸ್ವೀಟ್ ಬೀಡ. ಇಂಕಿ ಹಾಕ ಮಾಡ್ತಾರಲ್ಲ ಅದಿಲ್ವಾ? ಗೂಳಿ ಮರಿ ಬ್ಯಾಟಿ ತಿನ್ನಮ್ಮದವೆ ನೀನೆ ಸತದೆ ನೀನ್ ತಿನ್ನೋ ಲೂಸು. ಅಣ್ಣನ್ ನೋಡು 4, 5, 6 ಗುರು. ಹುಷಾರ್ ಗುರು. ಟೆಕ್ಕರ್ ಗುರು. ಗುಡ್ ನೈಟ್ ಗುರು. ಪೈ ಗುರು. ಒಟ್ಟಿಗೆ ಬಂದು ಸಿಕ್ಕಾಬಿಟ್ಟು ನಿಜ ಹೋದ ಅನ್ಕೊಳ್ಳಿ. ಹೋಗಿ ತಕ್ಷಣ ಬಿತ್ಕೊಬಿಡ್ತೀನಿ ಇಷ್ಟ. ಇವಾಗ ಟೈಮ್ 11 ಗಂಟೆ ಆಗ್ಬಿಟ್ಟದ. ಮತ್ತೆ ಇವತ್ತು ಮೇಡಮ್ ಎಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಅಷ್ಟು ಆಗುತ್ತೆ ಅಂತ ಅನ್ಕೋತೀನಿ. ನಮ್ಮ ಅಪ್ಪನ ಖುಷಿ ನೋಡಿ ಏನು ಅನಿಸ್ತು ಅನ್ನೋದು ಕಮೆಂಟ್ ಮಾಡಿ. ನಂಗಂತೂ ಸಿಕ್ಕಾಪಟ್ಟೆ ಹೆಮ್ಮೆ ಆಯಿತು. ನಾನೇ ಹಾಕಬಿಟ್ಟು ಅವನಿದ್ನ ನಮ್ಮ ಅಪ್ಪ ಹಾಕೊಳ್ಳೋದ ಅಂತಂತು. ನಾನು ಜಾಸ್ತಿ ಏನು ದಿವಸ ಏನು ಯೂಸ್ ಮಾಡಲ್ಲ ಆಯ್ತಾ. ಆವಾಗ ಹಾಕೈತಿ ನೀವು ನಮ್ಮ ಅಪ್ಪ ಇಲ್ಲ ಇವತ್ತು ಒಂದ್ ದಿವಸ ಅಲ್ವಾ ನಮ್ಮ ದೊಡ್ಡಪ್ಪ ಏನನ್ನಂತೆ ಅಂತ ಅಂದ್ಬಿಟ್ಟು ತೋರ್ಸೋಗೋಸ್ಕರ ಹಾಕೊಂಡಿದ್ದು ಅಷ್ಟೇನೆ. ಇನ್ನು ನಮ್ಮ ಅಪ್ಪ ಹೋಗೋ ಬರತೆಗಿದಾಗ ನಮ್ಮ ಅಪ್ಪನ ಕೊಟ್ಬಿಡ್ತೀನಿ ನಾನು ಹಾಕೊಳ್ಳೋದ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ನೋಡಿ ಏನಿಸ್ತು ಕಮೆಂಟ್ ಮಾಡಿ. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ. ನಿಮ್ಮಿಂದ ಇಲ್ಲಿವರೆಗೂ ಬಂದವನೇ. ಇದಕ್ಕೆಲ್ಲ ನೀವೇ ಕಾರಣ. ನಾನು ಇವಾಗ ಇಷ್ಟ ಅವನೇ. ಇನ್ನು ನೆಕ್ಸ್ಟು ಇನ್ನು ಎಷ್ಟೇ ಎತ್ತರಕ್ಕೆ ಹೋದ್ರೂ ಸಹ ನಾನು ಯಾವಾಗ್ಲೂ ಹಿಂಗೆ ಇರ್ತೀನಿ. ನಾನು ಯಾವಾಗ್ಲೂ ಇಲ್ಲೇ ಇರ್ತೀನಿ. ನೀವು ಯಾವಾಗ್ಲೂ ಇಲ್ಲೇ ಇರ್ತೀರಾ. ನಿಮ್ಮಿಂದ ನಾನು ನಿಮ್ಮ ಇಲ್ಲಿ ನಿಮ್ಮ ಕೆಳಗಡೆ ನಾನು ಲವ್ ಜಾಸ್ತಿ. ಟಾಟಾ ಬೈ ಬಾಯ್.